ಸಿದ್ದರಾಮಯ್ಯನವರ ಕನಸಿನ ಯೋಜನೆಗೆ ಕೊಳ್ಳಿ. ಹೊರ ರಾಜ್ಯಗಳಿಗೆ ಹೋಗ್ತಾ ಇದೆ ಅನ್ನಭಾಗ್ಯದ ಅಕ್ಕಿ. ಬಳ್ಳಾರಿಯಲ್ಲಿ 523 ಚೀಲ ಪಡಿತರ ಅಕ್ಕಿ ಸೀಸ್. ಗ್ಯಾಲರಿ ಸಾಕಷ್ಟು ಪ್ರಕರಣಗಳನ್ನು ನೋಡಿದೀವಿ. ಹೊರ ರಾಜ್ಯಗಳಿಗೆ ನಮ್ಮ ರಾಜ್ಯದ ಅನ್ನಭಾಗ್ಯದ ಅಕ್ಕಿಯನ್ನ ಯಾವ ರೀತಿಯಾಗಿ ಕಳ್ಳತನದಿಂದ ಮಾರಾಟವನ್ನ ಮಾಡಲಾಗ್ತಾ ಇದೆ, ಸಾಗಿಸಲಾಗ್ತಾ ಇದೆ ಅನ್ನುವಂಥದ್ದನ್ನ ಮತ್ತೊಂದು ಪ್ರಕರಣ ಇದೆ. ರಾಜ್ಯದಲ್ಲಿ ನಿಲ್ತಾ ಇಲ್ಲ ಅನ್ನಭಾಗ್ಯಕ್ಕೆ ಕನ್ನ ಹಾಕುವಂತ ಕೆಲಸ. ಹೊರ ರಾಜ್ಯಗಳಿಗೆ ಹೋಗ್ತಾ ಇರುವಂತದ್ದು ಅನ್ನಭಾಗ್ಯದ ಅಕ್ಕಿ. ಸಿದ್ದರಾಮಯ್ಯನವರ ಕನಸಿನ ಯೋಜನೆ, ನನಸಾದಂತ ಯೋಜನೆ ಇದು. ಅದಕ್ಕೆ ಈ ರೀತಿಯಾಗೆಲ್ಲ ಕೊಳ್ಳಿಯನ್ನ ಇಡ್ತಾ ಇದ್ದಾರೆ. ಬಡವರ ಅಕ್ಕಿ ಎಷ್ಟೋ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿನೇ ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ಈ ರೀತಿಯಾಗಿ ಅಲ್ಲಿ ಕಳ್ಳತನವಾಗಿ ಮಾರಾಟವನ್ನ ಮಾಡಲಾಗ್ತಾ ಇದೆ, ಮೋಸವನ್ನ ಮಾಡಲಾಗ್ತಾ ಇದೆ, ಯಾಮಾರಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ 523 ಚೀಲ ಪಡಿತರ ಅಕ್ಕಿ ಸೀಸ್ ಮಾಡಲಾಗಿದೆ. ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ ರೇಡ್ ಅನ್ನ ಮಾಡಿರುವಂತದ್ದು. ಬೈಕ್ನಲ್ಲಿ ಬೆನ್ನತ್ತಿ ದಂಧೆಕೋರರನ್ನ ಹಿಡಿದಿದ್ದಾರೆ ಎಸಿ. ಈ ರೀತಿಯಾಗಿ ಸ್ವಲ್ಪ ಸಮಯ ಪ್ರಜ್ಞೆ, ತಮ್ಮ ಅಧಿಕಾರದ ಮೇಲೆ ಒಂದು ಸ್ವಲ್ಪ ನಿಯತ್ತು ನಿಷ್ಠೆ ಎಲ್ಲವೂ ಕೂಡ ಇದ್ರೆ ಈ ಥರನ್ನೆಲ್ಲ ಲಾಕ್ ಮಾಡ್ಬೋದು, ಕಡಿವಾಣ ಹಾಕ್ಬೋದು. ಆ ಕೆಲಸವನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಸಹಾಯಕ ಆಯುಕ್ತ ರಾಜೇಶ್ ಅವರು ಬೈಕ್ನಲ್ಲಿ ಬೆನ್ನತ್ತಿ ದಂಧೆಕೋರರನ್ನ ಹಿಡಿದಿರುವಂತದ್ದು. SLN ಮಾಲ್ ಸಮೀಪದ ಪುಲ್ಲಯ್ಯ ಕಾಂಪೌಂಡ್ ಬಳಿ ದಾಳಿಯನ್ನ ಮಾಡಿದ್ರು. ಗುಜರಾತ್ಗೆ ಅಕ್ಕಿ ಸಾಗಿಸಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು ದಂಧೆಕೋರರು. ಗುಜರಾತ್ ಮೂಲದ ಇಬ್ಬರು ಚಾಲಕರನ್ನ ಅರೆಸ್ಟ್ ಮಾಡಲಾಗಿದೆ. ಬಳ್ಳಾರಿ ಮೂಲದ ಒಬ್ಬ ಚಾಲಕ ಬಂಧನ, 5 ಹಮಾಲಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸುಮಾರು 240 ಕ್ವಿಂಟಾಲ್ ಅಕ್ಕಿ ಸೀಸ್ ಮಾಡಲಾಗಿದೆ. APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟೋಟಲಿ 523 ಚೀಲ, ಅಂದ್ರೆ ಹತ್ತತ್ರ 50 kg ಒಂದೊಂದು ಚೀಲ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಬುಲೆಟ್ ಬೈಕ್ ನಲ್ಲಿ ಹೋಗಿ ಬಳ್ಳಾರಿ ಸಹಾಯಕ ಆಯುಕ್ತರು ರಾಜೇಶ್ ಅವರು ರೇಡ್ ಮಾಡಿ ಹಿಡಿದಿದ್ದಾರೆ. ಗುಜರಾತ್ಗೆ ಹೋಗ್ತಾ ಇದ್ದಂತ ಒಂದು ಗಾಡಿ ಅದು. ಅಷ್ಟೊತ್ತಿನಲ್ಲಿ ಹೋಗಿ ರೇಡ್ ಮಾಡಿದ್ದಾರೆ. ರಾತ್ರಿ ಸಾಗಿಸಲಾಗ್ತಾ ಇತ್ತು. ಈ ಮುಂಚೆ ಎಷ್ಟು ಸಾಗಿಸಿದ್ರೋ ಏನೋ ಗೊತ್ತು. ಈ ಬಾರಿ ಸಿಕ್ಕಾಕೊಂಡಿದ್ದಾರೆ. ಮಾತಾಡಲ್ವಾ? ಮಾತಾಡ್ತಿದ್ದೀರಾ? ಸರ್ ಇವಾಗ ಒಂದು ಲೈನಲ್ಲಿ ಎಷ್ಟಿದೆ ಮೇಲಕ್ಕೆ? ಒಂದು ಮೇಲೆ ಸರ್ 50, 1 2 3 4 5 6 6 ಅದು 7ನೇದು ಅಲ್ವಾ? 7 ಹಿಂಗೆ 1 2 3 4 5 6 7 6. ಸಹಾಯಕ ಆಯುಕ್ತರಿಗೆ ನ್ಯೂಸ್ 18 ಕಡೆಯಿಂದ ಒಂದು ಶಬಾಷ್ ಹೇಳ್ತಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಧಿಕಾರಿ. 523 ಚೀಲ ಅಕ್ಕಿ, ಅನ್ನಭಾಗ್ಯದ ಅಕ್ಕಿ. ಯಾವುದೋ ಅಕ್ಕಿ ಅಲ್ಲ, ಅದು ಅನ್ನಭಾಗ್ಯದ ಅಕ್ಕಿ. ಯಾರಿಗೂ ಹೋಗ್ತಾ ಇದ್ದಿದ್ದು ಅನ್ನಭಾಗ್ಯದ ಅಕ್ಕಿ? ಬಡವರಿಗೆ ಹೋಗುವಂತ, ಬಡವರಿಗೆ ಕೊಡುವಂತ ಅಕ್ಕಿ. ಯಾವ ರೀತಿಯಾಗಿ ದಂಧೆ ಮಾಡ್ಕೊಂಡಿದ್ದಾರೆ ನೋಡಿ ಅದನ್ನ. ಸಿದ್ದರಾಮಯ್ಯನವರ ಕನಸಿನ ಯೋಜನೆಯ ಅನ್ನಭಾಗ್ಯ ಈಗಿನ್ನು ಜಾಸ್ತಿ ಕೊಡ್ಲಾಗ್ತದೆ. 2ನೇ ಟರ್ಮ್ ಅಧಿಕಾರಕ್ಕೆ ಬಂದ ಬಳಿಕ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಅದಕ್ಕೆ ಹೇಗೆ ಬೇಕಂಗೆ ಕತ್ರಿ ಹಾಕ್ಲಾಗ್ತಾ ಇದೆ. ಇಂಥ ಪ್ರಾಮಾಣಿಕ ಅಧಿಕಾರಿಗಳಿದ್ರೆ ಕೆಲವೊಂದು ಕಡೆ ಬ್ರೇಕ್ ಹಾಕಬಹುದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಆ ಅಧಿಕಾರಿಗೆ ಒಂದು ಶಬಾಷ್ ಹೇಳ್ತಾ ಎಷ್ಟು ದಿನದಿಂದ ನಡೀತಾ ಇದೆಯಂತೆ? ಯಾವ ರೀತಿಯ ಕಡಿವಾಣ ಹಾಕಿದ್ರು, ರೇಡ್ ಅನ್ನ ಮಾಡಿದ್ರು? ಇವರೊಬ್ಬರೇ ಹೋಗಿದ್ದ ಅಥವಾ ಪೊಲೀಸರನ್ನು ಏನಾದರೂ ಕರ್ಕೊಂಡು ಹೋಗಿದ್ರಾ? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಬಸವರಾಜ್, ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಪಡಿತರ ದಂಧೆ ಏನಿದು ಹಲವು ದಿನಗಳಿಂದ ಕೂಡ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಕೂಡ ಅಧಿಕಾರಿಗಳ ದಾಳಿಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ನಿನ್ನೆ ಮಧ್ಯರಾತ್ರಿ ಅಂದ್ರೆ 2 ಗಂಟೆ ಸುಮಾರಿಗೆ ಬಳ್ಳಾರಿಯ ಸಹಾಯಕ ಆಯುಕ್ತ ಆಗಿರ್ತಕ್ಕಂಥ ರಾಜೇಶ್ ಏನು ದಾಳಿ ಮಾಡತಕ್ಕಂಥ ಸಂದರ್ಭದಲ್ಲಿ ಕೂಡ ನಿನ್ನೆ 543ಕ್ಕೂ ಅಧಿಕ ಅಕ್ಕಿ ಪ್ಯಾಕೆಟ್ಗಳನ್ನು ಕೂಡ ಜಪ್ತಿ ಮಾಡಿರ್ತಕ್ಕಂಥದ್ದು. ಆದ್ರೆ ನಿನ್ನೆ ಮಿಡ್ ನೈಟ್ ಆಪರೇಷನ್ ರಾಜೇಶ್ ಅವರು ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರ ಮೆಚ್ಚುಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಿನ್ನೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಅವರು ಒಬ್ಬರೇ ದಾಳಿ ಕೂಡ ಮಾಡ್ತಾರೆ. ಯಾಕೆಂತಂದ್ರೆ
ಪೊಲೀಸರ ತಂಡದ ಜೊತೆಗೆ ಮತ್ತು ಇತರ ಅಧಿಕಾರಿಗಳ ತಂಡದ ಜೊತೆಗೆ ದಾಳಿ ಮಾಡಿದ್ರೆ ಮಾಹಿತಿ ಸೋರಿಕೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರೇ ಒಬ್ಬರೇ ಬೈಕ್ ತೆಗೆದುಕೊಂಡು ಹೋಗಿ ದಾಳಿ ಮಾಡ್ತಕ್ಕಂಥದ್ದು. ಎಲ್ಲಿ ಪಡಿತರ ಅಕ್ಕಿಯನ್ನ ಕೂಡ ದಾಸ್ತಾನು ಮಾಡಿದ್ರು, ಆ ದಾಸ್ತಾನು ಮಾಡಿರ್ತಕ್ಕಂಥ ಅಡ್ಡ ಅಂದ್ರೆ APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಪಡಿತರ ಅಕ್ಕಿ ದಾಸ್ತಾನು ಮಾಡಿದ್ರು ಅಲ್ಲಿ ದಾಳಿ ಮಾಡ್ತಾರೆ. ದಾಳಿದ ಸಂದರ್ಭದಲ್ಲಿ ಕೂಡ ಅಕ್ಕಿಯನ್ನ ಅಂದ್ರೆ 2 ಆಟೋಗಳ ಮೂಲಕ ಪಡಿತರ ಅಕ್ಕಿಯನ್ನ ದೊಡ್ಡ ಲಾರಿಗೆ ಸುಮ್ತಕ್ಕ ಸಾಗಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ನೇರವಾಗಿ ದಾಳಿ ಮಾಡಿರ್ತಕ್ಕಂಥದ್ದು. ಯಾವಾಗ AC ಅವರು ದಾಳಿ ಮಾಡ್ತಕ್ಕಂಥದ್ದೇ ಕೆಲವರಲ್ಲಿ ಏನು ಕೆಲಸ ಮಾಡ್ತಕ್ಕಂಥ ಏನು ಸಿಬ್ಬಂದಿಗಳಿದ್ದಾರೆ ಅವರೆಲ್ಲರೂ ಕೂಡ ಪರಾರಿ ಆಗಿರ್ತಕ್ಕಂಥದ್ದು. ಇನ್ನು ಜನ ಅಲ್ಲಿ ಏನ್ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಕೂಡ ಅವರು ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತರು ಯಾರು, ಅದು ಈ ಯಾವ್ಯಾವ ನ್ಯಾಯಬೆಲೆ ಅಂಗಡಿಗಳಿಂದ ಈ ಪಡಿತರ ಅಕ್ಕಿಯನ್ನ ಇಲ್ಲಿ ಸರಬರಾಜು ಮಾಡಲಾಗಿತ್ತು ಅನ್ನೋದು ಕೂಡ ಈಗ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅದಾದ ನಂತರ ಇಲ್ಲಿ ಪ್ರಮುಖವಾಗಿ AC ಅವರು ದಾಳಿ ಮಾಡಿದ ನಂತರ ಅವರು ಪೊಲೀಸ್ ಠಾಣೆಗೆ ಒಂದು ಕರೆಯನ್ನು ಕೂಡ ಮಾಡ್ತಾರೆ. ಪೊಲೀಸ್ ಠಾಣೆಗೆ ಕರೆ ಮಾಡಿ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಸಿಕೊಂಡು ಇದ್ರ ಬಗ್ಗೆ ಒಂದು ಪ್ರಕರಣವನ್ನು ಕೂಡ ನಿನ್ನೆ ಮಧ್ಯರಾತ್ರಿ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಅವರು 15 ದಿನಗಳ ಹಿಂದೆ ಕೂಡ ಅವರು ಇದೇ ರೀತಿಯಾದ ಒಂದು ದಾಳಿಯನ್ನು ಕೂಡ ಮಾಡಿದ್ರು. ಯಾಕೆಂದ್ರೆ ಪಡಿತರ ಹಕ್ಕಿ ಎಲ್ಲೆಲ್ಲಿ ಅಕ್ರಮವಾಗಿ ಸಾಗಾಟ ಆಗುತ್ತೆ, ಎಲ್ಲೆಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡ್ತಾರೆ, ಆ ಒಂದು ಅಡ್ಡೆಗಳ ಮೇಲೆ ಕೂಡ ಅವರು ದಾಳಿ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಕಳೆದ ವಾರ ಅಕ್ರಮ ಮರಳು ದಂಧೆ ಮೇಲೆ ಕೂಡ AC ಅವರು ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಅಕ್ರಮ ಪಡಿತರ ಅಕ್ಕಿ ಆಗಿರ್ಬೋದು, ಅಕ್ರಮ ಮರಳುಗಾರಿಕೆ ಆಗಿರ್ಬೋದು, ಅವೆಲ್ಲ ಅಡ್ಡೆಗಳ ಮೇಲೆ ಕೂಡ AC ಅವರು ಕಳೆದ 15 ದಿನಗಳನ್ನು ಕೂಡ ನಿರಂತರವಾಗಿ ದಾಳಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮಧ್ಯರಾತ್ರಿ ಅವರು ಏಕಾಏಕಿಯಾಗಿ ಒಬ್ಬರೇ ದಾಳಿ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಎಲ್ಲಿ ಮಾಹಿತಿ ಸೋರಿಕೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಒಬ್ಬರೇ ದಾಳಿ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರ ಮೆಚ್ಚುಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಪಡಿತರ ಅಕ್ಕಿಯನ್ನ ಬೇರೆ ಬೇರೆ ನ್ಯಾಯಾಲಯಗಳಿಂದ ಒಂದು ಕಡೆ ಗೋಡನಲ್ಲಿ ಸಂಗ್ರಹ ಮಾಡಿ ಅದನ್ನ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಾಟ ಮಾಡ್ತಕ್ಕಂಥ ವ್ಯಾಪಕವಾಗಿ ನಡೀತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಇದೆ. ಯಾರ್ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ನೆಕ್ಸ್ಟ್ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅಂತ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಮುಂದಿನ ಸುದ್ದಿ